ನಿಮ್ಗೇನು? ನಾನು ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಬೇಕಿತ್ತಲ್ವಾ? ಮಾಡಿದ್ದೀನಿ. ನಿಮ್ಮ ದಾರಿಯಿಂದ ತೊಲಗಬೇಕಿತ್ತಲ್ವಾ? ಈ ಪೇಪರ್ ಮೇಲೆ ಒಂದೇ ಒಂದು ಸೈನ್ ಬೀಳಬೇಕು ಅನ್ನೋ ಕಾರಣಕ್ಕೆ ನೀವು ನನ್ನ ಮಗನ್ನ ಕೊಲ್ಲೋ ಹಂತಕ್ಕೆ ಹೋಗಿದ್ದು. ಇದಕ್ಕೆ ತಾನೆ ಕರ್ಣ ಇವತ್ತು ವೀಲ್ ಚೇರ್ ಮೇಲೆ ಕೂರೋ ಹಾಗಾಗಿದ್ದು. ಇದಕ್ಕೆ ತಾನೆ ನನ್ನ ಕಂದ ಇವತ್ತು ಇಷ್ಟೊಂದು ನೋವು ಅನುಭವಿಸೋ ಹಾಗಾಗಿತ್ತು. ತಗೊಳ್ಳಿ, ಇವಾಗ ಖುಷಿನಾ? ನನಗೆ ಡಿವೋರ್ಸ್ ಬೇಡ ಮಾಲ್ತಿ. ನನ್ನಿಂದ ತಪ್ಪಾಗಿದೆ. ನನಗೆ ನನ್ನ ಸಂಸಾರ ಬೇಕು, ನನ್ನ ಮಗ ಬೇಕು. ಕರುಣ ನಿನ್ನ ಸ್ವಂತ ಮಗ ಅಲ್ಲದೆ ಇದ್ರು ನೀನು ಅವನದೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯ ನೋಡು. ಇದಕ್ಕೆ ನಾನು ಋಣಿಯಾಗಿದ್ದೀನಿ. ಈ ಮಾತಿನ ಮಾತ್ರ ನೀವು ಹೇಳಬೇಡಿ. ಅವನು ಯಾವತ್ತಿದ್ರೂ ನನ್ನ ಮಗನೇ. ಗರ್ಭದಲ್ಲಿ ಹೊರಲಿಲ್ಲ ಅಂದ ತಕ್ಷಣ ಮಗ ಅಲ್ವಾ? ರಕ್ತ ಹಂಚ್ಕೊಂಡು ಕೂಡಲೇ ನಮ್ಮವ್ರಾಗಲ್ಲ ರೀ. ಪ್ರೀತಿ, ವಿಶ್ವಾಸ, ಕಾಳಜಿ ಮುಖ್ಯ ಆಗುತ್ತೆ. ಈ ಋಣ, ಪ್ರೀತಿ ಅನ್ನೋ ಪವಿತ್ರವಾದ ಶಬ್ದಗಳು ನಿಮ್ಮಂಥವ್ರ ಬಾಯಿಂದ ಬರಬಾರ್ದು. ಕಲ್ಲಾಗಿರೋ ನಿಮ್ಮ ಮನಸ್ಸಿಗೆ ಪ್ರೀತಿ ಬೆಲೆ ಯಾವತ್ತೂ ಅರ್ಥ ಆಗಲ್ಲ. ಇಷ್ಟು ವರ್ಷ ಇದೆಲ್ಲ ಗೊತ್ತಾಗ್ಲಿಲ್ಲ ಮಾಲ್ತಿ. ದ್ವೇಷ ತುಂಬಿಕೊಂಡು ಈ ತಲೆಗೆ ಈ ವಿಚಾರ ಎಲ್ಲ ಹೋಗ್ಲೇ ಇಲ್ಲ. ಈಗ ನಿನ್ ಬುದ್ಧಿ ಸರಿಯೋಗಿದೆ ಅಲ್ವಾ? ಸರಿ, ಹಾಗಾದ್ರೆ ಮನೆ ಬಿಟ್ಟು ಆಚೆ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ನನಗೂ ನಿಮ್ಮ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡು. ನನ್ನ ಮಗ ನನ್ನನ್ನು ಅಪ್ಪ ಅಂತ ಕರಿಬೇಕು. ನಾನು ಮಾಡಿರೋ ತಪ್ಪು ನಾನು ಕ್ಷಮಿಸ್ಬೇಕು. ಇನ್ಮೇಲೆ ನಾನು ಈ ಕುಟುಂಬದಲ್ಲಿ ಒಬ್ಬನಾಗಿರ್ತೀನಿ ಅಮ್ಮ. ನೀನು ಈ ಕುಟುಂಬದಲ್ಲಿ ಒಬ್ಬನಾಗಿರ್ಬೇಕು ಅನ್ನೋದಾದ್ರೆ ಧಾರಾಳವಾಗಿರು. ಆದ್ರೆ ಒಂದು ಕ್ಷಣನೂ ನಾನು ಈ ಮನೇಲಿ ಇರೋಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅತ್ತೆ, ಈ ಮನುಷ್ಯ ಮಾಡಿದ ತಪ್ಪಿಗೆ ನೀವ್ಯಾಕೆ ಶಿಕ್ಷೆ ಅನುಭವಿಸ್ತೀರಾ? ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಪ್ಲೀಸ್ ಅತ್ತೆ. ಇಲ್ಲ ಮಾಲ್ತಿ, ಇವನನ್ನ ಹೊತ್ತು ಹೆತ್ತಿದ್ದಕ್ಕೆ ಇದುವರೆಗೂ ನಾನು ಪಾಪದ ಮೂಟೆನೇ ಹೊತ್ಬಿಟ್ಟೆ. ಸಾಕು ಸಾಕು. ನನ್ನನ್ನು ಬೆಳೆಸೋದ್ರಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ನಾನು ಶಿಕ್ಷೆ ಅನುಭವಿಸ್ಲೇಬೇಕು. ಅದಕ್ಕೆ ನನ್ನ ನಿರ್ಧಾರನೇ ಸರಿ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅತ್ತೆ, ಅಮ್ಮ ಅತ್ತೆ.